ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ನಾಟಿ ಕೋಳಿ ಸಾರು. ತುಂಬಾನೇ ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ. ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತಿಂತಾ ಇದ್ರೆ ಇನ್ನೂ ಸ್ವಲ್ಪ ತಿನ್ನೋಣ ಅನಿಸ್ತಾ ಇರುತ್ತೆ. ಎಷ್ಟು ತಿಂತೀವಿ ಅಂತಾನೆ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ್ರಿ ಅನ್ಕೋತೀನಿ. ಇವಾಗ ನಾನು ಹೇಗೆ ಮಾಡೋದು ಚಿಕನ್ ಸಾರು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಜೊತೆಗೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 2 ಇಂಚಷ್ಟು ಶುಂಠಿನ ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಪುದೀನ ಸೇರಿಸ್ಕೊಂಡಿದ್ದೀನಿ. ಪುದೀನ ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಘಮ ಕೊಡುತ್ತೆ ನಾಟಿ ಕೋಳಿ ಸಾರಿಗೆ. ಪುದೀನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ಹಾಕೊಂಡು ಈರುಳ್ಳಿನಲ್ಲೂ ನೀರು ಬಿಟ್ಕೊಳ್ಳುತ್ತೆ. ನೋಡ್ಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಬಂದ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು, ನುಣ್ಣಗಾಗಿದೆ. ಇವಾಗ ಇದನ್ನೊಂದು ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಇವಾಗ ಒಂದು ದೊಡ್ಡ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನು ಅರ್ಧ ತೆಂಗಿನಕಾಯಿ, ಅಂದರೆ ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಪೀಸಷ್ಟು ದೊಡ್ಡದು ಚಕ್ಕೆ ತಗೊಂಡಿದ್ದೀನಿ. 4ರಿಂದ 5 ಲವಂಗ ತಗೊಂಡಿದ್ದೀನಿ. ಒಂದೇ ಒಂದು ಸಣ್ಣದು ಟೊಮೆಟೊ ಹಾಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಇವಾಗ ಸ್ವಲ್ಪ ನೀರು ಸೇರಿಸ್ಕೊತೀನಿ. ಇದ್ರ ಜೊತೆಗೆ ನಾನು ಸಾಂಬಾರ್ ಪುಡಿ ಹಾಕೋತೀನಿ. 2.5 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರು. ನೀವು ಸಾಂಬಾರ್ ಪೌಡ್ರ್ ಹಾಕೊಂಡಿಲ್ಲ ಅಂದರೆ ನೀವು ಒಂದು ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ 1 ಸ್ಪೂನು ಸೇರಿಸ್ಕೋಬೋದು. ನಾನಿಲ್ಲಿ ಸಾಂಬಾರ್ ಪೌಡ್ರನ್ನೇ ಸೇರಿಸ್ಕೊತೀನಿ, ಮನೆಯಲ್ಲಿ ಮಾಡ್ಕೊಂಡಿರೋ ಅಂಥದ್ದು. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬಂದ್ಬಿಟ್ಟಿದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಿದ್ದಾಗೇನೆ ನಾನು 2 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಪುದೀನ ರುಬ್ಕೊಂಡಿದ್ದೆ ಅಲ್ವಾ, ಈ ಮಸಾಲೆನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಚಿಕನ್ ಪೀಸು ಚೆನ್ನಾಗಿ ತೊಳೆದು ಹಾಕ್ಕೋತಿದ್ದೀನಿ. ನಾಟಿ ಕೋಳಿ ತುಂಬಾನೇ ಚೆನ್ನಾಗಿತ್ತು, ಹುಂಜ ಇದು. ಹತ್ತತ್ರ 2 kg ಇತ್ತು. ಅದರಿಂದ ಸಾರು ಮಾಡೋಣ ಚೆನ್ನಾಗಾಗುತ್ತೆ ಅಂತ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ ಪೀಸ್ ಮಾತ್ರ. ನಾಟಿ ಕೋಳಿ ಅಂದರೆ ಮೊದಲು ಎಲ್ರಿಗೂ ಇಷ್ಟ ಆಗುತ್ತೆ. ಸಿಗೋದೇ ಅಪರೂಪ ಅಲ್ವಾ ನಾಟಿ ಕೋಳಿ. ಸಿಕ್ಕಿದ್ರು ಈ ಥರ ದಪ್ಪ ಕೋಳಿ ಸಿಗೋದು ತುಂಬ ಕಷ್ಟ. ಇವತ್ತು ನನಗೆ ಸಿಕ್ತು, ಅದರಿಂದ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಪೀಸ್ ಎಲ್ಲ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕುದೀತಾ ಇದೆ. ಇವಾಗ ನಾನು ಏನು ಮಾಡ್ತೀನಿ ಇದಕ್ಕೆ ಅಂದರೆ ಉಪ್ಪು ಹಾಕೋತೀನಿ. ಪೀಸ್ಗೆಲ್ಲ ಇವಾಗಲೇ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತ. ಉಪ್ಪು ನೋಡ್ಕೊಂಡು ಹಾಕೋಬೇಕು ಸಾರ್ಗೆ ಆಮೇಲೂ. ಇವಾಗ ನನಗೆ ಪೀಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೋತಾ ಇರ್ತೀನಿ. ಏಕೆಂದರೆ ಇದೊಂದು 5 ನಿಮಿಷ ಈ ರೀತಿ ಬೇಯ್ತಾ ಇರಲಿ. ಮುಚ್ಚೋದೆಲ್ಲ ಏನು ಬೇಡ, ತಿರುಗಿಸ್ಕೊತಾ ಇರಬೇಕಷ್ಟೇ. ಹಾಗಾಗೇನೆ 2 ನಿಮಿಷಕ್ಕೊಂದ್ಸಲ ತಿರುಗಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀರು ಬಿಟ್ಕೊಂಡು ಮತ್ತೆ ಆ ನೀರು ಡ್ರೈ ಆಗಿದೆ. ನೋಡಿ, ಈ ರೀತಿಯಾಗಿ ನೀರು ಕೂಡ ಡ್ರೈ ಆಗಿದೆ. ನಾವು ಚಿಕನ್ ಈ ಥರ ನೀರು ಡ್ರೈ ಆಗೋಕ್ಕಿಂತ ಮುಂಚೆನೇ ಮಸಾಲೆ ಹಾಕ್ಬಿಟ್ರೆ ಚಿಕನ್ ಎಲ್ಲ ಒಂಥರ ಹಸಿ ಹಸಿ ವಾಸನೆ ಹೊಡೆಯುತ್ತೆ. ಯಾವಾಗಲೇ ನಾವು ಚಿಕನ್ ಮಟನ್ ಮಾಡಿದ್ರು ಸಾಂಬಾರುಗಳೆಲ್ಲ ಮಾಡಿದಾಗ ಈ ಥರ ನೀಟಾಗಿ ಡ್ರೈ ಮಾಡ್ಕೊಡ್ಬೇಕು. ಅದು ನೀರಿನ ಅಂಶ ಬಿಟ್ಟು ಮತ್ತೆ ಆ ನೀರು ಡ್ರೈ ಆಗಬೇಕು ಪೀಸ್ ಜೊತೆಲಿ. ಅವಾಗ ತುಂಬ ರುಚಿ ಕೊಡುತ್ತೆ ಸಾರುಗಳು. ನೋಡಿ, ಇವಾಗ ಇನ್ನೊಂದ್ಸಲ ತೋರಿಸ್ತೀನಿ. ನೋಡಿ, ನೀರು ಫುಲ್ಲು ಡ್ರೈ ಆಗಿದೆ, ಎಣ್ಣೆ ಅಂಶ ಬಿಟ್ಕೋತಾ ಇದೆ. ಇವಾಗ ನಾನು ರುಬ್ಕೊಂಡಿದ್ದೆ ಅಲ್ವಾ ಕಾಯಿ ಮಸಾಲೆ, ಇದನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸಾಂಬಾರ್ ಪುಡಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ಸಲ ನಾನು ಮಾಡಿಸಿರೋದು ಮನೆಯಲ್ಲಿ. ತುಂಬಾ ರುಚಿಯಾಗಿದೆ. ಅದೇ ಸಾಂಬಾರ್ ಪೌಡ್ರನ್ನ ಉಪಯೋಗಿಸ್ಕೊಂಡು ನಾನು ಇವಾಗ ಚಿಕನ್ ಸಾರು ಮಾಡ್ತಾ ಇರೋದು. ಇವಾಗ ನಾನು ಮಸಾಲೆ ಹಾಕ್ಕೊಂಡು ತಿರುಗಿಸ್ಕೊಂಡ್ಮೇಲೆ ನನಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತೀನಿ. ಕುಕ್ಕರ್ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವು. ಇವಾಗ ನನಗೆ ಎಷ್ಟು ತೆಳ್ಳಗೆ ಬೇಕು ಮತ್ತು ಎಷ್ಟು ಸಾಂಬಾರು ಬೇಕು, ಎಷ್ಟು ಮಸಾಲೆ ಹಾಕಿದ್ದೀನಿ ನೋಡಿಕೊಂಡು ನೀರು ಹಾಕ್ಕೊಂಡು ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡಾಯ್ತು. ಇವಾಗ ನಾನು ಲಿವರ್ನ ಹಾಕಿರಲಿಲ್ಲ ಒಗ್ಗರಣೆಗೆ, ಏಕೆ ಅಂದರೆ ಅದು ಕದ್ರೋಗ್ಬಿಡುತ್ತೆ ಅಂತ. ಇವಾಗ ನಾನು ಆ ಲಿವರ್ ಪೀಸ್ನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಷಲ್ ಬರ್ಸ್ಕೊಂಡಿದ್ದೀನಿ. ನಿಮ್ಗೆ ಏನಾರ ಇನ್ನೂ ಕೋಳಿ ಬಲ್ತಿದೆ ಅಂದರೆ ಇನ್ನೊಂದು ವಿಷಲ್ ಬರ್ಸ್ಕೋಬೋದು, ಇಲ್ಲ ಅಂದರೆ 2 ವಿಷಲ್ ಬರ್ಸ್ಕೋಬೋದು. ಇನ್ನು ಬಲ್ತಿಲ್ಲ ಕೋಳಿ ಅಂದರೆ ಈ ಥರ ಫಾರಂ ಕೋಳಿ ಥರ ಏನು ಜಾಸ್ತಿ ವಿಷಲ್ ಏನು ಬರೋದು ಬೇಡ. ನಾಟಿ ಕೋಳಿನೂ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ. ಸಾರು ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನಿಲ್ಲಿ 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿತ್ತು. ಮಕ್ಕಳಂತೂ ಇಷ್ಟಪಟ್ಟು, ಎಷ್ಟು ಇಷ್ಟಪಟ್ಟರು ಅಂದರೆ ಮೊದಲೇ ಅವ್ರಿಗೆ ನಾಟಿ ಕೋಳಿ ಫಾರಂ ಕೋಳಿ ಅಂದರೆ ಆಗೋದೇ ಇಲ್ಲ. ಅದರಲ್ಲೂ ಇವತ್ತಂತೂ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ತಿಂದರು. ನನಗೂ ಖುಷಿ ಆಯಿತು ಅವ್ರು ಊಟ ಮಾಡಿದ್ದು ನೋಡಿ.
ನಾನಿಲ್ಲಿ ಮುದ್ದೆ ಮತ್ತು ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ನಿಮಗೂ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ರೆಸಿಪಿ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಮಾಡಿ ಹಾಕ್ತೀನಿ. ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ. ನನ್ನ ಚಾನಲ್ ಹೆಸರು ಬಂದು ಸವಿರುಚಿಯ ಆಟ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.